Hello guys, welcome back to my YouTube channel Gagana Vlogs. ಏನಂದರೆ ಇವತ್ತು ನಾವೆಲ್ಲರೂ ವಂಡರ್ಲಾಗೆ ಹೋಗ್ತಾ ಇದ್ದೀವಿ. ಎಕ್ಸೈಟೆಡ್ ಸ್ವಲ್ಪ ಹೋಗೋದಕ್ಕೆ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಅಂದರೆ ಎಲ್ಲರೂ ಹೋಗ್ತಾ ಇಲ್ಲ, ಕಸಿನ್ಸಲ್ಲಿ ಸ್ವಲ್ಪ ಜನ ಹೋಗ್ತಾ ಇದ್ದೀವಿ. ನಾನು ಅಲ್ಲೋದ್ಮೇಲೆ ತೋರಿಸ್ತೀನಿ ಯಾರು ಬಂದಿದ್ದಾರೆ ಅಂತ. ಸೊ ಇವಾಗ ನಾನು ಟೈಮ್ ಎಷ್ಟು ಗೊತ್ತಾ, ನನ್ನ ಫೋನ್ ಜೋಬಲ್ಲಿದೆ, 6:51 ಟೈಮ್. ಈಗ ಟೈಮ್ 6:51. ನಾನು 6 o'clockಗೆ ಎದ್ದು ರೆಡಿಯಾಗಿ ಕೂತಿದ್ದೀನಿ, ಯಾಕಂದರೆ ನಾನು 7:30ಗೆ ಬ್ಯಾಡ್ರಳ್ಳಿಲಿ ಇರಬೇಕು. ಸೊ ಇವಾಗ ನಂದೆಲ್ಲ ರೆಡಿ ಆಯಿತು. ನಮ್ಮ ಮಮ್ಮಿ ಅಡುಗೆ ಮಾಡ್ತಿದ್ದಾರೆ. ನಾಷ್ಟಕ್ಕೆ ತಿಂದ್ಕೊಂಡು ನಾನೀಗ ಬ್ಯಾಡ್ರಳ್ಳಿಲಿ 7:30 ಅಷ್ಟೊತ್ತಲ್ಲಿ ನಾನು ಬ್ಯಾಡ್ರಳ್ಳಿಲಿ ಇರ್ತೀನಿ. ಅಲ್ಲಿಂದ ಯಾರ್ಯಾರು ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ, ಯಾರ್ಯಾರು ಬರ್ತಾಯಿದ್ದಾರೆ, ಯಾರ್ಯಾರು ಹೋಗ್ತಾ ಇದ್ದೀವಿ, ಹಿಂಗೆ ಎಂಜಾಯ್ ಮಾಡ್ತೀನಿ. ಮೇ ಬಿ ಅಲ್ಲಿ ಒಳಗಡೆ ರೆಕಾರ್ಡ್ ಮಾಡೋಕ್ಕಾಗುತ್ತಾ ಇಲ್ಲೋ ಗೊತ್ತಿಲ್ಲ, ಆದರೆ ಮಾಡ್ತೀನಿ. ಇಲ್ಲ ಅಂದರೆ ಗೈಸ್, ನಾನು ಇಲ್ಲಾಗಲೇ ಬ್ಯಾಟ್ರಿಗೆ ಬಂದಿದ್ದೀನಿ. ಅರ್ಜೆಂಟಲ್ಲಿ ಬಂದೆ, ಯಾಕಂದರೆ ಅವ್ರು ಫುಲ್ ಅರ್ಜೆಂಟ್ ಮಾಡಿಬಿಟ್ರು. ಸೊ ಇವಾಗ ಅವರೆಲ್ಲ ನಾಷ್ಟ ತಿಂತಾ ಇದ್ದಾರೆ. ನನ್ನ ನಾಷ್ಟ ಎಲ್ಲ ಆಯಿತು. ಅವ್ರ ನಾಷ್ಟ ಎಲ್ಲ ಆದಮೇಲೆ ನಾನು ನೋಡ್ಬೇಕಂತ ತೋರಿಸ್ತೀನಿ ಯಾರು ಬಂದಿದ್ದಾರೆ. ಇವಾಗ ಅದ್ರ ಅವಾಗ 5 ನಿಮಿಷ ರೆಸ್ಟ್ ಮಾಡ್ತೀನಿ. ನಾನು ಟೈಮ್ ಇಲ್ಲೇ 7:30 ವರ್ಷದಲ್ಲಿ ನಾನು ಚೆನ್ನಾಗಿ ಕಾಣ್ತಾ ಇದ್ದೀವಿ ಕಣೆ. ಅರ್ಷಕ ಈ ಕಡೆ ತಿರ್ಗೋ ನಿಮಿಷ. ಪ್ರದಿ ಅಣ್ಣ ನೀನು ತಿರ್ಗೋಣ. ರೆಡ್ಡಿ ಅಣ್ಣ, ರೆಡ್ಡಿ ಅಣ್ಣಗೂ ಕೇಳಿಸ್ತೇವೆ. ರೆಡ್ಡಿ ಅಣ್ಣ ನೋಡು, ನಾನು ಎಷ್ಟು ಸಲ ಕರೆದೆ ಅಣ್ಣ ನಿಮ್ಮನ್ನ. ಎಷ್ಟು ಟೈಮು? ತ್ಯಾಗಮಯ್ಯ ಅರ್ಷಕ ಗೈಸ್, ನಾವು ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ಹಾಯ್ ಫ್ರೆಂಡ್ಸ್, ಇದೆ ನನ್ನ ತೋರ್ಸು. ಹಾಯ್ ಫ್ರೆಂಡ್ಸ್, ಇವಾಗ ವಂಡರ್ಲಾಗೆ ಹೋಗ್ತಾ ಇದ್ದೀವಿ. ಇವಾಗ ಗೈಸ್, ನಾವು ಎಷ್ಟೊತ್ತಿಗೆ ಬರ್ಬೇಕು ಅನ್ಕೊಂಡಿದ್ದು, ಎಷ್ಟೊತ್ತಿಗೆ ಬಂದಿದ್ದೀವಿ ಅಂದರೆ ಎಷ್ಟೊತ್ತಿಗೆ ಬಂದು ನಮಗೆ ಗೊತ್ತಿಲ್ಲ ಗೈಸ್. 10:30ಗೆ ನಾವು ಅಲ್ಲಿ ಇರಬೇಕು. ಆಶಾ ಹೆಂಗಿದೆ ಗೊತ್ತಾ, ಇವರಿಬ್ರು ಸ್ಕೂಲ್ ಮಕ್ಕಳನ್ನ ನೀನು ಎಳ್ಕೊಂಡು ಇವರಿಬ್ಬರೇ ಬ್ಯಾಗ್ ಎತ್ಕೊಂಡು ನೋಡಿ. ನಾನು ಆರಾಮಾಗೆ ನಾನು ಯಾವ ಬ್ಯಾಗ್ ಎತ್ಕೊಳ್ದಂಗೆ ಫ್ರೀಯಾಗಿದ್ದೀನಿ. ನೋಡಿ ಗೈಸ್, ನಮ್ಮ ತಂಗಿ ಪ್ಯಾಂಟ್ ನೋಡಿ. ಫಸ್ಟ್ ನೀವು ಅದೇ ನೋಡಬೇಕಾಗಿರೋದು, ಪ್ಯಾಂಟ್ ನೋಡಿ. ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಹೇಳೇ ಇಲ್ಲ ವಂಡರ್ಲಾಗೆ. ತಿರುಗಿ ಅಣ್ಣ, ರೆಡ್ಡಿ ಅಣ್ಣ ನಿನ್ಗೆ ಗೊತ್ತು. ಐಶಾ ಕೈ ಕಡೆ ತಿರ್ಗೆ. ಐಸು, ಆಮೇಲೆ ಧನು, ನಾನು, ಪ್ರದೇಶ, ಇಷ್ಟು ಜನ. ನೀವು ಅಣ್ಣ ಯಾಕೋ ಬಸ್ ಕೂತ್ಕೊಳ್ಳೋದೈತೆ. ಕ್ಲೋಸ್ ಅಪ್ ಬಸ್ ಎಷ್ಟೊತ್ತಿಗೆ ಬರುತ್ತೆ? ಧನು, ಐಶೋಕ ಕಲೆಕ್ಷನ್ ಜಾಸ್ತಿತ್ತು. ಕಲೆಕ್ಷನ್ ಏನು ಗೊತ್ತಾ ಗೈಸ್, ನಾನು ಇವಣ್ಣ ಮತ್ತು ಪ್ರದಿ ಅಣ್ಣ ನಾವು ಅಷ್ಟು ಜನ ನೈಲಾನ್ ತೊಗೊಬಂದಿದ್ದೀವಿ. ಹರ್ಷಕ್ಕ ನೈಲಾನ್ ತಂದಿಲ್ಲ, ಐಶು ಅಕ್ಕ ನೈಲಾನ್ ತಂದಿಲ್ಲ. ಆಯಿತಾ? ಸೊ ಇವಾಗ ಅವರು ಅಲ್ಲಿ ಕಾಟನ್ ಅಲೋಯಿಲ್ ಬಂದು ಪರ್ಚೇಸ್ ಮಾಡ್ತಾರೆ. ಅವ್ರಿಗೆ ದುಡ್ಡು ಮಾಡೋಕೆ ಹೇಳ್ತಿರ್ಬೋದು. ಅವರು ನೀರಲ್ಲಿ ಬಿಡಲ್ಲ, ಸ್ವಿಮ್ಮಿಂಗಲ್ಲೇ ಆಸ್ಟ್ರಾಲ್ ಸ್ವಿಮ್ಮಿಂಗ್ ಪೂಲಲ್ಲೇ ಬಿಡಲ್ಲ ಅಂತಂದರೆ ಇಷ್ಟೊಂದು ದೊಡ್ಡ ನೀರು ಇದೆ ಇರುತ್ತೆ. ಮತ್ತೆ ನಾನು ಹೇಳೋದೇ ಮರ್ತೋಗಿದ್ದೆ, ನಾವು ರೀಚ್ ಆಗಿದ್ವಿ ತಾನೇ. ಇನ್ನೂ ಒಳಗೋಗಿಲ್ಲ. 2 ಕಿಲೋಮೀಟರ್ ನಡಿಬೇಕಮ್ಮ. ಕ್ಲಾರಿಟಿ
ಇಲ್ಲ ನೋಡಲ್ಲಿ ಕ್ಯಾಮ್ರಾ ಹೆಂಗೈತೋ ಹಂಗೆ ಬರ್ತೈತೆ. ನೋಡ್ಬಿಡೋದ 3 ಕಿಲೋಮೀಟರ್ ಐತೆ ಅಂತ ಹರ್ಷ ಒಬ್ರಿಗೆ. 3 ಇದು ರೆಸಾರ್ಟು. ಜೈಂಟ್ ವೀಲಲ್ಲಿ ಸಕ್ಕತ್ತಾಗಿರುತ್ತೆ. ನಾನು ಆಡಬೇಕು ಜೈಂಟ್ ವೀಲು. ಅಲ್ಲ ಅದು ಮಾಡೋಣ ಬಾ ಅಣ್ಣ. ಡ್ಯಾನ್ಸ್ ಆಡ್ ಹೋಗ್ರೀಗ. ಎರಡು ಸ್ಟೆಪ್ ಹಾಕಕ್ಕೆ ಅಣ್ಣಕ್ಕೆ ಕರ್ಕೊಂಡು ಹೋಗ್ತೀವಿ. 11 o'clock ಓಪನ್ ಆಗುತ್ತೆ. ಸ್ವಲ್ಪ ಬೇಗನೆ ಬಂದ್ಬಿಟ್ಟು ನಾವು ಲೇಟ್ ಆಗುತ್ತೆ ಅಂದ್ಕೊಂಡಿದ್ವಿ. ನಾನು ಐಶು ಅಕ್ಕ ಡ್ರೆಸ್ ಚೇಂಜ್ ಮಾಡಕ್ಕೆ ಹೋಗ್ತಾಯಿದ್ವಿ. ಆಗಲೇ ಧನು ಮತ್ತು ಹರ್ಷ ಅಕ್ಕ ಹೋಗ್ಬಿಟ್ಟವ್ರೆ. ಹಾಂ ಅಣ್ಣ ಇದು ಚೆನ್ನಾಗಿತ್ತು, ನಾನು ಇಟ್ಕೊಡ್ತೀನಿ, ಇಟ್ಕೊಡು. ಕೂದಲೆಲ್ಲ ಎತ್ತಾಕ್ಬೇಕಾ? ಅದೆಲ್ಲ ಇದೆಯಾ ನಿಮಗೆ? ಎಲ್ಲ ಸ್ವಲ್ಪ ಐತೆ. ಅತ್ತ ಜೊತೆ ಸೇರೋವರೆಗೂ ಸ್ವಲ್ಪ ಇತ್ತು, ಅವ್ರ ಜೊತೆ ಸೇರಿದ್ಮೇಲೆ ಹೋಯ್ತು. ಆ ಹುಡುಗಿನ ತಿಕ್ಲಿ ಹೇಳ್ಕೊತೀನಿ. ಫೋಟೋ ತಗೋಬೇಕಿತ್ತಲ್ಲ. ಹ್ಞೂ ಇಲ್ಲಿ ಚೆನ್ನಾಗಿತ್ತು ನೋಡಿ. ಎಲ್ಲ ಮುಗಿಸ್ಕೊ ಬಂದಮ್ಮ ತಗೊಳ್ಳೋಣ ಆಫ್ಟರ್ ಫಿನಿಶಿಂಗ್. ನಾನು ಹೋಗ್ತೀನಿ. ತೋರ್ಸೆ ಗೈಸ್, ಇದು ಲಾಕರ್ದು. ಗೈಸ್ ಇದು ಲಾಕರ್ದು. ನಮ್ಮ ತಂಗಿ ಕೈ ಎತ್ಕೊಂಡು ಅಲ್ಲಿ ಇಟ್ಬಿಟ್ರೆ ಓಪನ್ ಆಗಿಬಿಡುತ್ತೆ ಎಲ್ಲ ಲಾಕರಿಂದ. ಸುಮ್ಮನೆ ಅದು ವಾಟರ್ ಅಂತ ಕೇಳ್ದ. ವಾಟರ್ ಪ್ರೂಫ್ ಇರಬೇಕು. ಶೂಸ್ ಹಂಗೆ, ಶೂ ಸ್ಲಿಪ್ಪರ್. ತಕ್ಷಣ ಹೈಟ್ ಕಮ್ಮಿ ಆಗ್ಬಿಟ್ಟೆ ನಿಂತ್ಕೊಂಡ್ರೆ ಹೈಟ್ ಜಾಸ್ತಿ ಆಗ್ತದೆ. ನಾವೇ ಮಾಡಿದಾಗ ಏನು ಬಿಡ್ರಿ ನೀವು ಯಾಕಾಗಾಯ್ತು ಕಡೆ ಸತಿ ಇತ್ತು. ಜಾತ್ರೆಯಲ್ಲಿ ಕೂಡ ಆಡ್ಬೋದು. ಅಡ್ವೆಂಚರ್ ಗೇಮ್ ಮಾಡಕ್ಕೆ ಅದು ಜಾಸ್ತಿ ನಾನು 5 ರೂಪಾಯಿ ಟ್ರಿಪ್ಪಲ್ಲಿ ಆಡಿದ್ದೀನಿ. ಇದಾ? ಹಾಂ, 5 ರೂಪಾಯಿ
ನೋಡಿ ಫ್ರೆಂಡ್ಸ್, ಮಳೆ ಹೋಗ್ತಾರೆ ನೋಡಿ, ಚಡ್ಡಿ ನೋಡಿ, ನಮ್ಮ ಅವತಾರ ನೋಡಿ. ನಮ್ಮ ತಂಗಿ ಚಿಕ್ಕ ತಂಗಿನ ಹೈಲೈಟ್ ಮಾಡ್ತೀನಿ. ಕಾಸ್ಟ್ಯೂಮ್ ಇದು ಅರ್ಷದು, ಇದು ಹಬ್ಬ ಇದು. ಬಟ್ ನಾನು ಕಾಟನ್ ತೊಗೊಂಬಂದೆ, ಕಾಟನ್ ಬೇಡ ಅಂದ್ಬಿಟ್ಟು ನೋಡಿ, ಇದು 150. ಇದು ನಂದು, ಇದು ನಂದು. ಏ ಹೋಗೋಣ ಬನ್ನಿ ಬೇಗ, ಫಸ್ಟ್ ಇಲ್ಲೇ ಮೆಟ್ಲತ್ಕೊಂಡು ಹೋಗೋದು ಅನ್ಸುತ್ತೆ, ನೋಡೋಣ. ನೆಕ್ಸ್ಟ್ ಅನ್ಬಾ ಕರ್ಕೊಂಡು ಏ ವಾ, ಅದಕ್ಕೆ ಹೋಗೋಣ. ನಾನು ಹೇಳಿದ್ನಲ್ಲ, ಗಗ ನಿಂತ ಹೇಳಿದ್ರು ರೋಲರ್ ಕೋಸ್ಟರು. ಏ ಬಂದ್ರು ನಡೀರೋ ಹೋಗೋಣ, ಯಾಕೆ ಬಗ್ಗೆ ಪಗ್ಗಲ್ಲ, ಅದು ನಾಯಿ. రేస్ గురం బయలుదా గురము లేదు నా అదే ఉంది. ఇప్పుడు ఇక్కడ ఉండే చూడు ఇది. ದನ್ನು ನಾವೆಲ್ಲ ಒಂದ್ರಲ್ಲೇ ಇವತ್ತು ಕುತ್ಕೊಳ್ಳೋಣ ನೋಡು. ರಿವ್ಯೂ ಕೊಡಿ. ಹೇಳು ಎಕ್ಸ್ಪ್ಲೇನ್ ಮಾಡಿ, ರಿವ್ಯೂ ಕೊಡು. ಗೈಸ್, ಅದು ಫುಲ್ ತಿರುಗಿದ ತಕ್ಷಣ ನಾನು ಬಿದ್ದ ಹೋಗ್ಬಿಟ್ವಿ ಅಂತ ಕಿರ್ಚ್ಕೊತ. ಚೆನ್ನಾಗಿತ್ತು ಗೈಸ್. ಫಸ್ಟ್ ಗೇಮ್ ಮುಗೀತು. ಫಸ್ಟ್ ಗೇಮೇ ಸಖತ್ತಾಗಿತ್ತು, ಅಡ್ವೆಂಚರ್ ಆಗಿತ್ತು. ಈ ಅಣ್ಣ ಕಣ್ಮುಚ್ಕೊಂಡ್ಬಿಟ್ಟಿದ್ದು. ನೆಕ್ಸ್ಟ್ ಗೇಮ್ ಎಷ್ಟು ಹೆಂಗಿತ್ತು? ಫಸ್ಟ್ ಗೇಮ್ ಸಕ್ಕದಾಗಿತ್ತು. ನಂಗೆ ನಗ್ಬೇಕೋ ಕಿರ್ಚ್ಬೇಕೋ ಒಂದು ಗೊತ್ತಾಯ್ತಿರ್ಲಿಲ್ಲ. ಹೆಂಗಿತ್ತು? ಚೆನ್ನಾಗಿತ್ತು, ಬಟ್ ಉಲ್ಟಾ ಆಗುವಾಗ ಬಾಯಿಂದ ಏನು ಬಂತು ಅಂತ ಗೊತ್ತಿಲ್ಲ. ನಾನು ಲಾಸ್ಟಿಗೆ ಹೋಗಿದ್ದ ತಕ್ಷಣ ನಾನು ಫೋನ್ ಜಾಬ್ ಐತೆ ನಾನು ನನಗೆ. ನಾನು ಓಡೆ ಲಾಸ್ಟ್ ಓಡು 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 ಓಡು. ಅಣ್ಣ ಹೋಗೋ ಕಡೆ ನಾನು ಹೋಗ್ತೀನಿ. ಸರ್ಕೋ ಲಾಸ್ಟ್ ಕೊಡು. ಇರು, ನಾ ಇಲ್ಲಿ ಹೋಗ್ತೀನಿ ಪಪ್ಪ. ಅಣ್ಣ ಒಂದು ಕುತ್ಕೊಳ್ಳುತ್ತೆ. ಇದೇನಿದು? ನೋಡು, ನಾನು ಇಲ್ಲಿಂದ ತೆಗಿತೀನಿ. ನೋಡು ಹಂಗೆ ನೋಡು ಕ್ಯಾಮ್ರಾ. ಇದಾಗುತ್ತಷ್ಟೇ, ಏನೇ ಇಲ್ಲ. ಇದಕ್ಕೆ ಈಗ ರೋಲರ್ ಕೋಸ್ಟರ್. ಅಣ್ಣ ಈ ಗೇಮ್ ಹೆಂಗಿತ್ತು? ಈ ಗೇಮ್ ನಾರ್ಮಲ್ ಜಾತ್ರೆಯಲ್ಲಿ ಆಡ್ತೀವಿ ಅದೇ ಥರ ಇತ್ತು ಅಷ್ಟೇ. ನಮ್ಗೆ ಇಷ್ಟನೇ ಆಗಲಿಲ್ಲ ಸೆಕೆಂಡ್ ಗೇಮ್. ಹಾ. ಈಗ ಥರ್ಡ್ ಗೇಮ್ ಇದು. ಅಲ್ಲಿ ನೋಡಿ ರಶ್ ಎಷ್ಟೈತೆ ಅಲ್ಲಿ. ಎಲ್ಲ ಥರ್ಡ್ ಗೇಮ್ ಇದು. ನೋಡು ಹಿಂಗನ್ನ, ಅದಕ್ಕೆ ಒಂದು ತಿರ್ಗಾ ಅದೇ ಅದೇ. ಗೈಸ್, ಇದಾದ್ಮೇಲೆ ಸಿಗ್ತೀವಿ. ಇದು ಒಗ್ಗೈತೆ. ಅಣ್ಣ ಇಲ್ಲಿ ಸಕ್ಕದಾಗಿತ್ತು. ಇದು ಬೇರೆ ತಾನೇ, ಅದೇ ಅಂದ್ರಿ, ಡಿಫ್ರೆಂಟ್ ಇತ್ತಾ? ಎಷ್ಟೈತು? ಇಷ್ಟು ದೂರ ಬಂದ್ರೆ ಸಾಧ್ಯ ಇಲ್ಲ. ಅವಳೇನಾದ್ರು ತಿನ್ಬೇಕು. ಕಾಲು ಸುಟ್ಟಲ್ಲ, ನಾನು ಚಪ್ಪಲಿನೇ ಹಾಕೋ ಬಂದಿಲ್ಲ. ರೆಡ್ ಆ್ಯಂಡ್ ಐಶ್ವರ್ಯ ಕಳೆದೋಗ್ಬಿಟ್ಟಿದ್ದಾರೆ ಗೈಸ್. ಹುಡುಕ್ತಾ ಇದೀವಿ. ಇದು ಒಂದು ಜ್ಯೂಸ್ಗೆ ಇದು ಒಂದು ಬೇಗ ಓಡ್ಬಾ. ಕಾಲೆಲ್ಲ ಸುಟ್ಟದು. ಇದೊಂದಕ್ಕೆ 25 ರೂಪಾಯಿ.
ಹಾಂ, ಅದೊಂದಕ್ಕೆ 35 ರೂಪಾಯಿ, ಇದು 40 ರೂಪಾಯಿ. ಏನು ತಿನ್ನಕ್ಕಾಗಲ್ಲ. 10 ರೂಪಾಯಿ ಅಲ್ಲಿ ಬೆಂಗಳೂರಲ್ಲಿ ಅಲ್ಲ, ಮನೆ ಹತ್ರ 10 ರೂಪಾಯಿ ಇರೋದು, ಇಲ್ಲಿ 40 ರೂಪಾಯಿ. ಎಷ್ಟು 30 ರೂಪಾಯಿ ಲಾಭ. ಇಲ್ಲೆಲ್ಲ ಗೈಸ್ ಇದೇ ಥರ ನೋಡಿ. ಇದು 20 ರುಪೀಸ್. ಇದು ಇಂದ ಬಾಕಣ್ಣ, ಇದು 10 ರುಪೀಸ್ ಕಾಯಿನ್ಸ್ ಅಣ್ಣ, ನೀಟಾಗಿಡಿ. ಇದು 20, ಇದೆಲ್ಲ 10. ಇದೆಲ್ಲ 10. ಇಲ್ಲಿ ಬಟ್ ಇಲ್ಲಿ ಏನಂದ್ರೆ ಚೇಂಜ್ ಬರೀ 10 ಕೊಡ್ತಾರೆ. ಮನೆ ಹತ್ರ ನೋಟ್ ಕೊಡಲ್ಲ, ಬೇರೆ ಪಾಯಿಂಟ್ ಕೊಡ್ತಾರೆ. ಈಗ ಅವರಿಬ್ರು ಸಿಗ್ತಾ ಇಲ್ಲ. ಚಿಕನ್ದು 10 ವೆಜ್ಜು ಎಷ್ಟು? ಇದೆಷ್ಟು? ಒಂದು 120 ಅಲ್ವಾ? ಇದು 120 ಗೈಸ್. ಇದು ಒಂದು ಬಾಟಲ್ 50 ರುಪೀಸ್. ಸ್ವಲ್ಪ ಓಪನ್ ಮಾಡು. ಅವರಿಬ್ರು ಇನ್ನೂ ಸಿಕ್ತಿಲ್ಲ. ಹೊಟ್ಟೆ ನಮ್ಮ 120 ರೂಪಾಯಿಗೆ ನಮ್ಮ ಮನೆ ಕಡೆ 5 ರೂಪಾಯಿ ಮ್ಯಾಗಿ ಬರೋದು. 5 ರೂಪಾಯಿ ಮ್ಯಾಗಿ ಹೊಟ್ಟೆ ತುಂಬ ತಿನ್ಬೋದು. 3 ಪ್ಯಾಕೆಟ್ ಗೈಸ್. ಚೂರು ಚೆನ್ನಾಗಿಲ್ಲ. ಒಂದು ಸ್ಕೂಪ್ ಕೊಡು. ಚೆನ್ನಾಗಿದೆಯಾ? ಚೂರು ಚೆನ್ನಾಗಿಲ್ಲ. ಇಲ್ಲಿ ಏನು ಬೆಂದೇ ಇಲ್ಲ. ಆಮೇಲೆ ಬೆಳಗ್ಗೆ ಟೊಮೊಟೊ ಬಾತ್ ತಿನ್ಕೊಂಡ್ಬಂದಿದ್ದು ಸರಿ ಹೋಯ್ತು. ನಾನು ಅಷ್ಟು ಅದಕ್ಕೆ ಫೋನ್ ಮಾಡೋದಾ? ಎಲ್ಲವ್ರಂತೆ ಸಿಕ್ತು. ಅವ್ರು ಯಾವ್ದೋ ನಂಬರಿಂದ ಕಾಲ್ ಮಾಡಿ. ಅವ್ರೇನದು? ಓ ಅಲ್ಲ, ಅವ್ರ ಅಮ್ಮ ಆಗಿರೋ ಸೇವ್ ಮಾಡಿರ್ತಾನೆ. ಹಲೋ, ಎಲ್ಲಿದ್ದೀರಮ್ಮ? ಅವ್ರು ಎಲ್ಲಿದ್ದಾರೆ ಹುಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಅಲ್ಲೇ ರೀ ಬಟ್ ನಿಮ್ ನೋಡ್ಕೊಂಡು ಕೊನೆಗೆ ಸಿಕ್ಬಿಟ್ರು ಗೈಸ್. ಅಯ್ಯೋ ನೋಡಿ ಗೈಸ್, ಅಲ್ಲಿ ಬರ್ತಾವ್ರೆ. ಅಲ್ಲ, ನಾವಿಲ್ಲಿ ಕಾಯ್ತಾ ಇದೀವಿ ಅವ್ರಿಗೋಸ್ಕರ. ವಾಟರ್ ಗೇಮ್ಸ್ ಹೋಗ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಲೆಲ್ಲ ಸುಟ್ಟೋಯ್ತು. ಬಿಸಿಲು ಇಲ್ಲಿ ಕಾಲೆಲ್ಲ ಸುಟ್ಕೊಂಡು. ಏನು ಸ್ವಪ್ನೆ ಡೌನ್ ಅಂತ ಬೋಯ್ತಿನಲ್ಲ ಇಬ್ರು ಸ್ವಪ್ನ ಅಂತ ಬಿಸ್ಕೆಟ್ ಅಂತ ಬೋರ್ಮಿಟಾ ಬಿಸ್ಕೆಟ್ಸ್ ಅದನ್ನ ತಿನ್ನಕ್ಕೆ ಅಲ್ಲಿವರೆಗೂ ಹೋಗಿದ್ರಾ? ಎಲ್ಲ 100 ರೂಪಾಯಿ. 100 ರೂಪಾಯಿ. ಒಪ್ಪ ದೇವಡೆ. ಟೋಟಲ್ ಅಮೌಂಟ್ ಎಷ್ಟು? ಅಲ್ಲಿ ಕಡಿಮೆ ಬಿದ್ದೆ ಅಣ್ಣ. ದುಡ್ಡು ಕೊಡಪ್ಪ. ಇದು ತಕ್ಷಣ ನೋಡಿ ಗೈಸ್, ಬೆಳಗ್ಗೆ ಬಂದ್ವಿ. ಎಡೆಗೆ ಮಾಡಿದ್ರು. ಅದು ರೋಲರ್ ಕಾಸ್ಟ್ಗೆ ಹೋದ್ರು. ಅರ್ಧದಲ್ಲಿ ಕರ್ಕೊಬಂದ್ಬಿಟ್ರು. ವಾಟರ್ ಗೇಮ್ ಅಂತ ಕರ್ಕೊಬಂದವ್ರು. ಇದ್ರಲ್ಲಿ ಆಡ್ತಾರೋ ಇಲ್ವೋ ಗೊತ್ತಿಲ್ಲ. ನಾವು ಬೆಳಗ್ಗೆಯಿಂದ ಆಡಿದ್ದೆ ಹೇಳಿದೆ. ಆಮೇಲೆ ಲಾಸ್ಟಲ್ಲಿ ಆಡೋಣ, ರಶ್ ಇದ್ದಾರೆ ಅಂದ್ರೆ ಬೇಡ, ರೋಲರ್ ಕೋಸ್ಟರೇ ಆಡ್ಬೇಕಂದ್ರು. ಅದು ಅರ್ಧದಲ್ಲಿ ಕರ್ಕೊಬಂದು ನೋಡಿ. ಇವಾಗ ತೋರ್ಸ ಎಷ್ಟು ಜನ ಇದ್ದಾರೆ ವಾಟರ್ ಗೇಮ್ ನೋಡಿ. ವಾಟರ್ ಪೂಲ್ ಬಂದಿದ್ದೀವಿ. ಇವಾಗ ಇಲ್ಲಿ ಆಡ್ತೀವಿ, ಚೇರ್ ಅಪ್ ಮಾಡ್ತೀವಿ. ಚೇರ್ ಅಪ್ ಮಾಡಲ್ಲ, ಚೇರೇ ಇಲ್ಲ ಗೈಸ್ ಇಲ್ಲಿ ಚೇರ್ ಅಪ್ ಮಾಡೋಕ್ಕೆ. ಸ್ಲಿಪ್ಪರ್ಸ್ ಬಿಡೋಕ್ಕೂ ಸ್ಟ್ಯಾಂಡ್ ಇತ್ತು. ನಾವೆಲ್ಲ ಹಿಂಗೆ ಮಾಡ್ಕೊಳ್ಳೋದು. ಎಲ್ಲ ಅವರು ಅಣ್ಣ ಬ್ಲೀಚಿಂಗ್ ಪೌಡರ್ ವಾಸ್. ಅಷ್ಟೇ ವಾಟರ್ ಗೇಮ್ಸೇ ಇಲ್ಲ ಇಲ್ಲಿ. ಇಷ್ಟೇ ವಾಟರ್ ಗೇಮ್. ಅಲ್ಲಿಗೆ ಹೋಗೋಣ ನೋಡಿ. ಅಲ್ಲೇನೋ ಇದೆ, ಲೇಜಿ ರಿವರ್ ಅಂತ ಏನೋ ಇದೆ ಅಲ್ಲಿ. ರಿವರ್ ಅದು. ಇವರಷ್ಟು ಆರಾಮ್ಸಿದೆ ಯಾರಿಗೂ ಇಲ್ಲ. ಅಣ್ಣ ಅದು ಬೀಳುತ್ತೇನ? ನಿಂತ್ಕೊ. ತುಂಬಿಕೊಂಡು ಬೇಡ ಬೇಡ ಬೇಡ. ನಾನು ಆಡ್ಬೇಕಾದ್ರೆ ನನ್ನ ತಲೆ ಹೊಡೆದ್ಬಿಟ್ಟು ಅದಕ್ಕೆ ಹೇಳ್ತಿರ್ತೀವಿ. ಇವಾಗ ಅವ್ರಲ್ಲಿ ಆಡೋಕ್ಕಿದ್ದಾರೆ ತೋರಿಸ್ತೀನಿ. ಇದು ಕವರ್ ಹಾಕಿರೋದ್ರಿಂದ ಸ್ವಲ್ಪ ಇದಾಗ್ತಿದೆ, ಯಾಕಂದ್ರೆ ನೀರಲ್ಲಿ ನೆನಿಬಾರ್ದು ಅಂತ ಹಾಕಿದ್ದು.
ವರ್ಷಕ್ಕ ಏಯ್ ಅಣ್ಣ ಬ್ಲಾಗು ಅಣ್ಣ ಆಹಾ ಬೇಡ ಮೇಡಮ್ಗೆ ಇವಾಗ ಏನು ಮಾಡ್ತೀವಿ ನೋಡಿ ಬೇಡ ಅಶೋಕ ಹೊಸಕ ಅಕ್ಕ ಫೋನ್ ಬಿಟ್ಕೊಡು ಸುಮ್ಮನೆ ಏನು ಮಾಡೋದು ಬೆಳಗ್ಗೆ ಇನ್ನ ಮುಗಿಸೋದು ಒಂದು ಲಾಗು ಪಾಪ ಅವಳು ಯೂಟ್ಯೂಬಲ್ಲಿ ವಿಡಿಯೋಸ್ ವಿಡಿಯೋ ಲಾಗ್ ನಂಬರ್ 1 ರೆಡಿ ಸ್ಟಡಿ ವಾಟ್ ಲಾಗ್ ಐಸು ಬೇಡ ಪಾಪ ಇವಾಗ ಐಸು ಪ್ಲೀಸ್ ಮಂಡೆಲ್ಲ ಕರ್ಕೊಬಂದು ಬರೀ ಬೆಳಗ್ಗೆಯಿಂದ ಎಡೆಗೆ ಮಾಡಿದೀವಿ ಡ್ರೈ ಗೇಮು ಇಲ್ಲಿಂದ ಏನಾಯಿತು ಅಂತಂದರೆ ನಾವು ವಾಟರ್ ಗೇಮ್ಸ್ ಆಡಿ ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ವಾಟರ್ ಗೇಮ್ಸ್ ಇತ್ತಂತ ಹೋಗ್ಬೇಕಾದ್ರೆ ಫೋನು ನೀರಲ್ಲಿ ಜಾಸ್ತಿ ನೆಂದಿದ್ರಿಂದ ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು. ವಿಡಿಯೋ ಒಂದೇ ಕ್ಯಾಪ್ಚರ್ ಆಗ್ತಿದ್ದು, ಬಟ್ ನಾವು ಏನೇ ಮಾತಾಡ್ತಿದ್ರು ಕೇಳಿಸ್ತಿರಲಿಲ್ಲ. ಬಟ್ ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ರೆಕಾರ್ಡ್ ಆಗಿದೆ ಅಂದ್ಕೊಂಡಿದ್ವಿ, ಎಲ್ಲ ರೆಕಾರ್ಡ್ ಆಗಿದೆ, ಬಟ್ ವಾಯ್ಸು ಬಂದಿದೆ ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ಚೆಕ್ ಮಾಡಿದ್ರೆ ವಾಯ್ಸ್ ಬಂದಿರಲಿಲ್ಲ. ಫೋನ್ ರೆಡಿ ಮಾಡಿಸಾದ್ಮೇಲೆ ನೋಡಿದ್ರೆ ವಾಯ್ಸೇ ಇಲ್ಲ ಯಾವುದ್ರಲ್ಲೂ. ಇಲ್ಲಿಂದ ಒಂದು ವಿಡಿಯೋದಲ್ಲೂ ನಮ್ದು ಯಾವ ವಾಯ್ಸು ಕೇಳಿಸೇ ಇಲ್ಲ. ಸೊ ನಾನು ಇಲ್ಲಿಂದ ಮ್ಯೂಸಿಕ್ ಹಾಕಿ ಬಿಡ್ತೀನಿ. ಇಲ್ಲಿಂದ ನಾವೇನೇನು ಮಾಡಿದ್ದೀವೋ ಎಲ್ಲನೂ ಹಾಕಿದ್ದೀನಿ, ಬಟ್ ವಾಯ್ಸ್ ಒಂದಿಲ್ಲ. ಇಲ್ಲಿಂದ ಲೈಟಾಗೆ ಮ್ಯೂಸಿಕ್ ಹಾಕಿ ಬಿಡ್ತೀನಿ. ಇದು ಒಂಚೂರು 2 ಫೋನು ಹಾಳಾಗೋಯ್ತು. ಸೊ ಇವಾಗ 2 ಫೋನು ರೆಡಿ ಮಾಡಿಸ್ಕೊಂಡು ಫೈನ್. ಬಟ್ ಒಂದಷ್ಟು ಇನ್ನೊಂದು ಫೋನ್ ರೆಡಿ ಆಗಿಲ್ಲ, ನನ್ನ ಫೋನ್ ರೆಡಿ ಆಗಿದೆ. ಪಾಪ ರೆಡ್ಡಿ ನನ್ನ ಫೋನ್ ನೀರಲ್ಲಿ ನೆಂದಿದ್ರಿಂದ ಕವರ್ ಹಾಕಿದ್ವಿ, ಬಟ್ ಕವರ್ ಹಾಕಿದ್ರೂ ನೆಂದೋಗಿತ್ತು. ಸೊ ಆಮೇಲೆ ನಾನು ಪ್ರಜ್ಞಾನ ಮತ್ತು ತನು ಡ್ರೈ ಗೇಮ್ಸ್ ಆಡೋಕ್ಕೆ ಬಂದ್ವಿ. ವಾಟರ್ ಗೇಮ್ಸ್ ಹಾಕು ಅಂದ್ಬಿಟ್ಟು. ಬಟ್ ಹರ್ಷ, ರೆಡ್ಡಿ ಮತ್ತು ಐಶು ಅವರು ಇನ್ನೂ ಆಡಬೇಕು ಅಂದ್ಬಿಟ್ಟು ಅವ್ರು ವಾಟರ್ ಗೇಮ್ಸ್ ಆಡ್ತಿದ್ರು, ನಾವು ಡ್ರೈ ಗೇಮ್ಸ್ ಆಡ್ತಿದ್ವಿ. ಸ್ವಲ್ಪ ಡ್ರೈ ಗೇಮ್ಸ್ ಎಲ್ಲ ಆಡಾದ್ಮೇಲೆ ಸ್ಕೇರಿ ಹೌಸ್ ಇತ್ತು, ಅದಕ್ಕೆ ಸ್ಕೇರಿ ಹೌಸ್ಗೆ ಹೋಗ್ತಾಯಿದ್ವಿ. ಹೋಗ್ಬೇಕಾದ್ರೆ ಹಿಂಗಿದ್ವಿ, ಬರಬೇಕಾದ್ರೆ ಹಿಂಗಿರ್ತೀವಿ ಅಂತ ಮಾಡಿದ ವಿಡಿಯೋ ಇದು. ಆ್ಯಂಡ್ ಸ್ಕೇರಿ ಹೌಸ್ ಒಳಗಡೆ ನಾವು ಫುಲ್ ಕಿಚ್ಚಾಡಿದ್ವಿ, ಬಟ್ ಅದು ಯಾವುದೂ ಕೇಳಿಸಿಲ್ಲ ವಿಡಿಯೋದಲ್ಲಿ. ಅದಕ್ಕೆ ಮ್ಯೂಸಿಕ್ ಹಾಕಿರ್ತೀನಿ.